ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 33ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 33. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅನುವಾದ. ಅರ್ಜುನ ಹೇಳಿದನು, ಹೇ ಮಧುಸೂದನ, ಯಾವ ಈ ಯೋಗವನ್ನು ನೀನು ಸಮಭಾವದಿಂದ ಹೇಳಿದ್ದೀಯೋ ಮನಸ್ಸು ಚಂಚಲವಾದ್ದರಿಂದ ನಾನು ಅದರ ಸ್ಥಿರವಾದ ಸ್ಥಿತಿಯನ್ನು ನೋಡುವುದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಸಮತೆಯ ಬಗ್ಗೆ ಕೆಲವೊಂದು ಉಪದೇಶವನ್ನ ಹೇಳ್ತಾನೆ. ಅದನ್ನ ಕೇಳಿ ಅರ್ಜುನ, ಅವನ ಮನಸ್ಸು ಚಂಚಲತೆ ಇರೋದ್ರಿಂದ ಆ ಕಾರಣದಿಂದ ಅದರಲ್ಲಿ ಅಚಲ ಸ್ಥಿತಿ ಉಂಟಾಗೋದಕ್ಕೆ ತುಂಬಾ ಕಠಿಣ. ಅಂದ್ರೆ ಅದು ಒಂದು ಕಡೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನು? ಮನಸ್ಸು ಚಂಚಲ, ಅದು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ತಾ ಇರುತ್ತೆ. ಅದು ಸಮಸ್ಥಿತಿಗೆ ಬರೋದಕ್ಕೆ, ಒಂದು ಅಚಲವಾದ ಸ್ಥಿತಿ ಅಂದ್ರೆ ಅದು ಎಲ್ಲೂ ಹೋಗದೆ ಒಂದೇ ಕಡೆ ಇರುವಂತ ಸ್ಥಿತಿ ಬರೋದಕ್ಕೆ ತುಂಬಾ ಕಷ್ಟ ಅಂತ ತಿಳ್ಕೊಂಡು ಇವಾಗ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ಅರ್ಜುನ ಅಂತಂದ್ರೆ, ಹೇ ಮಧುಸೂದನ, ಯಾವ ಈ ಯೋಗವನ್ನ ನೀನು ಸಮಭಾವದಿಂದ ಹೇಳಿದ್ಯೋ, ಅಂದ್ರೆ ಇದು ಸಮಭಾವದಿಂದ ಹೇಗಿರೋದು ಅನ್ನೋದನ್ನೆಲ್ಲ ನೀನು ಹೇಳಿದ್ಯೋ, ನನ್ನ ಮನಸ್ಸು ಚಂಚಲವಾಗಿರೋದ್ರಿಂದ ನಾನು ಅದರ ಸ್ಥಿರವಾದ ಸ್ಥಿತಿಯನ್ನ ನೋಡೋದಕ್ಕಾಗೋದಿಲ್ಲ, ಅಂದ್ರೆ ಅದನ್ನ ಸ್ಥಿರಗೊಳಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇದೇ ಪರಿಸ್ಥಿತಿಯಲ್ಲಿ ನಾವು ಇದೀವಲ್ವಾ. ನಮ್ಮ ಮನಸ್ಸು ಈಗ ಏನೋ ಒಂದು ಕೇಳ್ತಾ ಇದ್ರು ಕೂಡ ಅಲ್ಲೇ ಇರತ್ತಾ? ಯಾರಿಗೆ ಸ್ಥಿರವಾದ ಮನಸ್ಸಿರುತ್ತೋ ಅವ್ರಿಗಿರುತ್ತೆ, ಇಲ್ಲ ಅಂದ್ರೆ ಅದು ಒಂದೊಂದು ನಿಮಿಷಕ್ಕೂ ಆಚೆ ಈಚೆ ಓಡ್ತಾ ಇರುತ್ತೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಆ ರೀತಿ ನಾನು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಪ್ರಶ್ನೆ ಏನು ಅಂತಂದ್ರೆ, ಅಯಂ ಯೋಗ ಅಂದ್ರೆ ಈ ಯೋಗ ಅಂತ ಹೇಳಿದಾರಲ್ಲ, ಇದು ಯಾವ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಕರ್ಮಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ ಅಥವಾ ಜ್ಞಾನ ಯೋಗ, ಈ ಎಲ್ಲ ಸಾಧನೆಗಳ ಪರಾಕಾಷ್ಠರೂಪಿ ಸಮತೆಯನ್ನ, ಇದೆಲ್ಲವನ್ನ ಮಾಡಿದಾಗ ಅದರ ತುದಿ ಅಂದ್ರೆ ಒಂದು ಹೈಯೆಸ್ಟ್ ಪೀಕಲ್ಲಿ ಇರುವಂಥದ್ದು ಯಾವುದು ಅಂತಂದ್ರೆ ಸಮತೆ. ಎಲ್ಲವನ್ನು ಸಮಾನ ದೃಷ್ಟಿಯಲ್ಲಿ ನೋಡುವಂಥದ್ದು, ಅದನ್ನ ಇಲ್ಲಿ ಯೋಗ ಅಂತ ಹೇಳ್ತಾ ಇರೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಯೋಗದಿಂದ ಇಲ್ಲಿ ಧ್ಯಾನ ಯೋಗ ಅಂತ ಯಾಕೆ ತಿಳ್ಕೊಬಾರ್ದು? ಇಲ್ಲಿ ಯೋಗ ಅಂತ ಕೊಟ್ಟಿದಾರಲ್ಲ, ಅದನ್ನ ಧ್ಯಾನ ಯೋಗ ಅಂತ ಯಾಕೆ ತಿಳ್ಕೊಬಾರ್ದು? ಯಾಕೆ ಅಂತಂದ್ರೆ ಮನಸ್ಸಿನ ಚಂಚಲತೆ ಅನ್ನೋದು ಧ್ಯಾನ ಯೋಗದಲ್ಲಿ ಬಾಧಕವಾಗುತ್ತಲ್ವಾ. ಧ್ಯಾನ ಮಾಡ್ಬೇಕಾದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ, ಚಂಚಲತೆ ಇರುತ್ತಲ್ವಾ. ಅದಕ್ಕೋಸ್ಕರ ಇಲ್ಲಿ ಧ್ಯಾನ ಯೋಗ ಅಂತ ನಾವು ಯಾಕೆ ತಿಳ್ಕೊಬಾರ್ದು ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, 28ನೇ ಶ್ಲೋಕದ ವರೆಗಿನ ಪ್ರಕರಣವನ್ನ ನೋಡಿದ್ರೆ, ಅಲ್ಲಿವರೆಗೂ ಏನೇನ್ ಹೇಳಿದಾನೋ ಅದನ್ನ ನೋಡಿದ್ರೆ ಅದನ್ನ ಧ್ಯಾನ ಯೋಗ ಅಂತ ತಿಳ್ಕೊಳ್ಳೋದು ಸರಿಯಾಗೇ ಇದೆ. ಆದ್ರೆ 31 ಮತ್ತೆ 32ನೇ ಶ್ಲೋಕಗಳಲ್ಲಿ ಭಗವಂತನ ಪ್ರಾಪ್ತಿಯಾಗಿರುವಂತಹ ಮನುಷ್ಯನ ವ್ಯವಹಾರ ಸ್ಥಿತಿಯ ವರ್ಣನೆಯನ್ನ ಮಾಡಿದ್ದಾರೆ. ಭಗವಂತನ ಪ್ರಾಪ್ತಿಯಾಗಿರುವಂತ ಮನುಷ್ಯ ಹೇಗಿರ್ತಾನೆ, ಅವನ ಸ್ಥಿತಿ ಹೇಗಿರುತ್ತೆ ಎಲ್ಲ ವರ್ಣನೆ ಮಾಡಿದ್ದಾರೆ. ಮತ್ತೆ ಅರ್ಜುನನ ಪ್ರಶ್ನೆ ಕೂಡ ಸಮತ್ವದ ಲಕ್ಷ್ಯವಾಗಿ ಮಾಡಿದೆ. ಅಂದ್ರೆ ಇಲ್ಲಿ ಸಮತ್ವದ ಬಗ್ಗೆನೆ ಹೇಳಿರುವಂಥದ್ದು. ಪ್ರಶ್ನೆನೂ ಕೂಡ ಅವನು ಸಮತ್ವದ ಬಗ್ಗೆ ಕೇಳಿದಾನೆ. ಅದಕ್ಕೋಸ್ಕರ ಇಲ್ಲಿ ಯೋಗದ ಅರ್ಥವನ್ನ ಸಮತ್ವ ಯೋಗ ಅಂತ ತಿಳ್ಕೋಬೇಕು, ಧ್ಯಾನ ಯೋಗ ಅಲ್ಲ ಅನ್ನೋದು ಇದರ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಸಮತೆಯ ಸ್ಥಿರವಾದ ಸ್ಥಿತಿಗೆ ಮನಸ್ಸಿನ ಚಂಚಲತೆಯನ್ನ ಬಾಧಕ ಅಂತ ಯಾಕೆ ತಿಳಿಸಿದ್ದಾರೆ ಅಂತ. ಸಮತೆಯ ಸ್ಥಿರವಾದ ಸ್ಥಿತಿ ಬರೋದಕ್ಕೆ ಮನಸ್ಸಿನ ಚಂಚಲತೆನೇ ಬಾಧಕವಾಗುತ್ತೆ ಅಂತ ಹೇಳಿದಾರಲ್ಲ, ಅದು ಯಾಕೆ ಅನ್ನುವಂಥ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಚಂಚಲತೆ ಅಂತಂದ್ಬಿಟ್ಟು ಚಿತ್ತದ ವಿಕ್ಷೇಪಕ್ಕೆ ಹೇಳ್ತಾರೆ. ಅಂದ್ರೆ ಅದೆಲ್ಲ ಚಿತ್ತದಲ್ಲಿ ಆಗುವಂಥದ್ದು. ಈ ವಿಕ್ಷೇಪಕ್ಕೆ ಪ್ರಧಾನ ಕಾರಣ ಯಾವುದು ಅಂತಂದ್ರೆ ರಾಗದ್ವೇಷಗಳು. ನಮ್ಮಲ್ಲಿ ಇಷ್ಟ ಆಗೋದು, ಇಷ್ಟ ಆಗದೆ ಇರುವಂಥದ್ದು, ಇಂಥದ್ದು ರಾಗದ್ವೇಷಗಳಿದೆಯಲ್ಲ ಅದು. ಈ ರಾಗದ್ವೇಷಗಳು ಎಲ್ಲಿರುತ್ತೋ ಅಲ್ಲಿ ಸಮತೆ ಅನ್ನೋದಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ರಾಗದ್ವೇಷಗಳಲ್ಲಿ ಸಮತೆಯ ಅತ್ಯಂತ ವಿರೋಧ ಇದೆ. ಈಗ ನೋಡಿ, ನನಗಿಷ್ಟ ಆಗಿರೋದು ಇಷ್ಟ ಆಗದೆ ಇರೋದು ಅಂತಂದಾಗ ಅಲ್ಲಿ ಸಮತೆ ಎಲ್ಲಿ ಬರುತ್ತೆ? ಇವ್ರು ನನಗಿಷ್ಟ, ಇವ್ರ ಮೇಲೆ ನನಗೆ ದ್ವೇಷ ಇದೆ, ಇದು ನನಗೆ ಬೇಕು, ಅದು ನನಗೆ ಬೇಡ, ಈ ರೀತಿ ರಾಗದ್ವೇಷಗಳಿದ್ದಾಗ ಅಲ್ಲಿ ಸಮತೆ ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರನೇ ಸಮತೆಯ ಸ್ಥಿತಿಯಲ್ಲಿ ಮನದ ಚಂಚಲತೆಯನ್ನ ಬಾಧಕ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿರುವಂಥದ್ದು. ಮನಸ್ಸು ಚಂಚಲವಾಗಿಲ್ಲದೆ ಇದ್ರೆ
ಆಗ ಸಮತೆ ಅನ್ನೋದು ಬರುತ್ತೆ. ಆ ಮನಸ್ಸಲ್ಲಿ ಯಾವಾಗವರೆಗೂ ಆ ರಾಗದ್ವೇಷಗಳಿರುತ್ತೋ ಅಲ್ಲಿವರೆಗೂ ಸಮತೆ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.